ನಮಸ್ಕಾರ ಸ್ನೇಹಿತರೆ, ನೇಷನ್ ಸ್ಟುಡಿಯೋಗೆ ಸ್ವಾಗತ ಸುಸ್ವಾಗತ. ಇಂದು ಜುಲೈ 9, 2026ರ ಮಾನ್ಸೂನ್ ಸ್ಯಾಟಲೈಟ್ ವಿಶ್ಲೇಷಣೆಯನ್ನು ನೋಡೋಣ. ಇಂದು ಭಾರತೀಯ ಮಾನ್ಸೂನ್ ವ್ಯವಸ್ಥೆಯಲ್ಲಿ ಎರಡು ಪ್ರಮುಖ ಘಟನಾವಳಿಗಳು ಒಂದೇ ಸಮಯದಲ್ಲಿ ನಡೆಯುತ್ತಿವೆ. ಮೊದಲನೆಯದಾಗಿ ಪಶ್ಚಿಮ ಬಂಗಾಳ ಪೂರ್ವ ಬಂಗಾಳ ಕೊಲ್ಲಿಯಲ್ಲಿ ಇತ್ತೀಚೆಗೆ ನಡೆದಂಥ ಒಂದು ವಾಯುಭಾರ ಕುಸಿತ. ಎರಡನೆಯದಾಗಿ ಪೂರ್ವ ಫಿಲಿಪೀನ್ಸ್ ಭಾಗದಲ್ಲಿ ವಿನಾಶಕಾರಿ ಚಂಡಮಾರುತ ರೂಪುಗೊಳ್ಳುತ್ತಿದೆ. ಈ ಎರಡೂ ವ್ಯವಸ್ಥೆಗಳು ಭಾರತೀಯ ಮಾನ್ಸೂನ್ ವ್ಯವಸ್ಥೆಯ ಮೇಲೆ ಹೇಗೆ ಪರಿಣಾಮ ಬೀರುತ್ತಿವೆ ಅನ್ನೋದರ ಬಗ್ಗೆ ವಿಶ್ಲೇಷಣೆಯನ್ನು ನೋಡೋಣ. ಮೊದಲನೆಯದಾಗಿ ಬಂಗಾಳ ಕೊಲ್ಲಿಯಲ್ಲಿ ಇತ್ತೀಚೆಗೆ ರೂಪುಗೊಂಡಂಥ ಈ ವಿನಾಶಕಾರಿ ವಾಯುಭಾರ ಕುಸಿತವು ತನ್ನ ಎಲ್ಲ ತೇವಾಂಶಭರಿತ ಮೋಡಗಳನ್ನು ಸೆಳೆದುಕೊಂಡು ಉತ್ತರ ಭಾರತಕ್ಕೆ ಚಲಿಸಿರುವುದರಿಂದ ಉತ್ತರ ಭಾರತದಲ್ಲಿ ಭಾರೀ ಮಳೆಯಾಗುತ್ತಿದೆ. ಇದರ ಪರಿಣಾಮ ನೀವು ನೋಡಬಹುದು, ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಭಾರತದ ಹಲವು ಭಾಗಗಳಲ್ಲಿ ಭಾರೀ ಮಳೆ ಕೊರತೆಯಾಗಿದೆ. ಅರಬ್ಬಿ ಸಮುದ್ರದಿಂದ ಬರುತ್ತಿರುವ ಅಲ್ಪ ಮಟ್ಟಿಗಿನ ತೇವಾಂಶಭರಿತ ಮೋಡಗಳು ನಮ್ಮ ಕರಾವಳಿ ಮತ್ತು ಮಲೆನಾಡು ಮತ್ತು ಮಡಿಕೇರಿ ಭಾಗದಲ್ಲಿ ಸ್ವಲ್ಪ ಮಟ್ಟಿಗಿನ ಮಳೆಗೆ ಕಾರಣವಾಗಿವೆ. ಆದರೆ ಬಹುತೇಕವಾಗಿ ಬಂಗಾಳ ಕೊಲ್ಲಿಯಲ್ಲಿ ನಾವು ವಾಯುಭಾರ ಕುಸಿತವು ಬರಗಾಲದ ವ್ಯವಸ್ಥೆಗೆ ಭಾರಿ ಮುನ್ನಡೆ ಮಾಡಿಕೊಟ್ಟಿದೆ. ಎರಡನೆಯದಾಗಿ ಫಿಲಿಪೀನ್ಸ್ ಭಾಗದಲ್ಲಿ ವಿನಾಶಕಾರಿ ಚಂಡಮಾರುತ ರೂಪುಗೊಳ್ಳುತ್ತಿದೆ. ಇದರ ಪರಿಣಾಮ ನಮ್ಮ ಭಾರತೀಯ ಮಾನ್ಸೂನ್ ವ್ಯವಸ್ಥೆಯ ಮೇಲೆ ಯಾವುದೇ ರೀತಿಯ ಪರಿಣಾಮ ಇಲ್ಲದಿದ್ದರೂ ಕೂಡ ಇದು ಪರೋಕ್ಷವಾಗಿ ಎರಡು ಕಾರಣಗಳಿಗೆ ಸಾಕ್ಷಿಯಾಗಬಹುದು. ಮೊದಲನೆಯದು, ನಮಗೆ ಭಾರತೀಯರಿಗೆ ಮಳೆ ಬರುವುದು ಅರಬ್ಬಿ ಸಮುದ್ರದ ತೇವಾಂಶಯುಕ್ತ ಗಾಳಿ, ಅದು ಬಂಗಾಳ ಕೊಲ್ಲಿಯಲ್ಲಿ ರೂಪುಗೊಳ್ಳುವ ವಾಯುಭಾರ ಕುಸಿತಗಳಿಂದ. ಈ ವ್ಯವಸ್ಥೆ ವಾಯುಭಾರ ಕುಸಿತದಂಥ ಪ್ರಮುಖ ಘಟನಾವಳಿಗಳನ್ನು ತಡೆಯುವ ಸಾಧ್ಯತೆ ಇದೆ. ಆದ್ದರಿಂದ ಜುಲೈ ಮತ್ತು ಆಗಸ್ಟ್ ನಲ್ಲಿರುವ ತೇವಾಂಶ ಭರಿತ ಮೋಡಗಳನ್ನು ಈ ಫಿಲಿಪೀನ್ಸ್ ಚಂಡಮಾರುತವು ಸೆಳೆಯುವ ಸಾಧ್ಯತೆ ಇರುವುದರಿಂದ ನೀವು ಪ್ರಮುಖವಾಗಿ ದಕ್ಷಿಣ ಭಾರತದ ಪ್ರಮುಖ ವ್ಯವಸ್ಥೆ ಮತ್ತು ದಕ್ಷಿಣ ಭಾರತ ಮತ್ತು ಪ್ರಮುಖವಾಗಿ ಉತ್ತರ ಕರ್ನಾಟಕದ ಭಾಗಗಳಿಗೆ ಭಾರೀ ಮಳೆ ಕೊರತೆಯಾಗುವ ಸಾಧ್ಯತೆ ಇದೆ. ಇದಿಷ್ಟು ಎರಡು ಪ್ರಮುಖ ಘಟನಾವಳಿಗಳ ಬಗ್ಗೆ ವಿಶ್ಲೇಷಣೆ. ನಮಸ್ಕಾರ ಸ್ನೇಹಿತರೆ, ಧನ್ಯವಾದಗಳು.